ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಹೆಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಇದೊಂದು ಹಳೆ ಕಾಲದ ರೆಸಿಪಿ. ಹಿರಿಯರು ಮಾಡ್ತಿದ್ದಂಥ ರೆಸಿಪಿ, ಬೆಂಡೆಕಾಯಿಂದ ಮಾಡುವಂಥ. ನಮ್ಮ GSB ಕೊಂಕಣಿಯಲ್ಲಿ ಬೆಂಡಾ ಚಕ್ಕೋ ಅಂತ ಹೇಳ್ತೇವೆ. ನಮ್ಮವರಿಗೆ ಸಾಧಾರಣ ಈಗಿನವರಿಗೆ ಗೊತ್ತಿರಲಿಕ್ಕಿಲ್ಲ ಇದು ರೆಸಿಪಿ. ಈ ಕಡ್ಗಿ ಅಂದರೆ ಕಳ್ಳಿಗೆ ಟೆಂಡರ್ ಜಾಕ್ ಫ್ರೂಟ್ ಇದೆಯಲ್ವ, ಅದರದೆಲ್ಲ ಚಕ್ಕೋ, ಈ ಪುಡಿ ಸುಕ್ಕ ಎಲ್ಲ ಮಾಡ್ತೇವೆ. ಆದರೆ ಬೆಂಡೆಕಾಯಿದು ಕೂಡ ಮಾಡ್ತಿದ್ರು ಅಂತ ಕೆಲವರಿಗೆ ಮರ್ತೋಗಿದೆ. ಹಾಗೆ ಇದನ್ನು ಮತ್ತೆ ನೆನಪಿಸೋದಕ್ಕೆ ನಾನಿವತ್ತು ಬೆಂಡಾ ಚಕ್ಕೋ ಈ ರೆಸಿಪಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಸಾಧಾರಣ ಒಂದು ಅರ್ಧ kg ಬೆಂಡೆಕಾಯನ್ನು ತಗೊಂಡಿದ್ದೇನೆ. ಇದು ನೀವು ಊರಿನ ಬೆಂಡೆಯಲ್ಲೂ ಮಾಡ್ಬೋದು, ಘಾಟಿ ಬೆಂಡೆಯಲ್ಲೂ ಮಾಡ್ಬೋದು. ಮೊದಲಿಗೆ ಬೆಂಡೆಕಾಯನ್ನು ಚೆಂದ ಮಾಡಿ ತೊಳೆದು ಅದು ನೀರಿನ ಪಸೆ ಎಲ್ಲ ಹೋದ ಮೇಲೆ ಕಟ್ ಮಾಡ್ಕೊಳ್ಳಿ. ಅದಂದರೆ ಲೋಳೆ ಬಿಡ್ತದಲ್ಲ ಅದಕ್ಕೆ. ಹಾಗೆ ಬೆಂಡೆಕಾಯಿಯ ಎರಡೂ ತುದಿಗಳನ್ನು ಕಟ್ ಮಾಡಿಕೊಂಡು ಮಧ್ಯ ಈ ರೀತಿ ಸೀಳ್ಕೊಳ್ಬೇಕು. ನೋಡಿ, ಅದರಲ್ಲಿ ಹುಳ ಎಲ್ಲ ಇದ್ದರೆ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕೊಚ್ಚಿಬಿಟ್ಟು ಹಾಕ್ಕೊಳ್ಬೇಕು. ಈ ರೀತಿ ಕಟ್ ಮಾಡುವಂಥದ್ದು ಈ ಬೆಂಡಾ ಚಕ್ಕೋ ಮಾಡಲಿಕ್ಕೆ ನಾವು. ಹಾಗೆ ಇದನ್ನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಆಯಿತು. ಎರಡೂ ತುದಿಗಳನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ಆಗಿದೆ. ಅದು ಅರ್ಧ kg ಬೆಂಡೆ ಕೂಡ. ಹಾಗೆ ನಿಮಗೆ ಡೀಟೇಲ್ ಆಗಿ ಪುನಃ ಲೆಂತ್ ವಿಡಿಯೋ ಬೇಡ ಅಂಥೇಳಿ ಶಾರ್ಟಲ್ಲಿ ಮುಗಿಸ್ತೇನೆ. ಹಾಗೆ ಇದಕ್ಕೆ ನಾನೊಂದು 10ರಿಂದ 12 ಬೆಂಬುಳಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಬೆಂಬುಳಿ ಇಲ್ಲದವರು ಟೆನ್ಷನ್ ಬೇಡ, ಹುಣಸೆ ಹುಳಿ ಹಾಕಿ ಮಸಾಲೆ ಮಾಡಿದರೆ ಆಯಿತು. ಇವಾಗ ಮಸಾಲೆಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಒಂದು ಉಡುಪಿ ಮೆಣಸು, ನಾನಿಲ್ಲಿ ಊರ ಮೆಣಸು ತಗೊಳ್ತಾ ಇದ್ದೇನೆ, ಒಂದು 4. ಇದು ಖಾರವಾಗಿಯೂ ಇರುತ್ತೆ, ಚೆನ್ನಾಗಿರುತ್ತೆ ಅಡುಗೆ. ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ. ಇದಿಷ್ಟನ್ನು ಹಾಕಿ ಚಂದ ಮಾಡಿ ಹುರ್ಕೊಳ್ಬೇಕು. ನಮ್ಮದರಲ್ಲಿ ಸುಕ್ಕ ಮಸಾಲ ಅಂತೆಲ್ಲ ಹೇಳಿದರೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಹಾಕುವಂಥದ್ದು ಹೆಚ್ಚಾಗಿ. ಹಾಗೆ 1-2 ಗರಿಯಷ್ಟು ಕರಿಬೇವಿನ ಸೊಪ್ಪು. ಇಷ್ಟನ್ನು ಹಾಕಿ ನೀವೊಮ್ಮೆ ಅಡುಗೆ ಕೋಣೆಯಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಇಷ್ಟನ್ನು ಹಾಕಿ ಒಂಚೂರು ಹುರಿದು ನೋಡಿ ಅಂತೆ ಎಂಥ ಅಡುಗೆ ಕೋಣೆ ಪರಿಮಳ ಬರ್ತದೆ ನೋಡಿ, ಘಮ ಘಮ ಪರಿಮಳ ಬರ್ತದೆ. ಹಾಗೆ ಒಂದು 1/4 ಸ್ಪೂನಷ್ಟು ಅರಶಿನ ಕೂಡ ಹಾಕಿ ಚಂದ ಹುರ್ಕೊಂಡು ಮಸಾಲೆ ಅದು ಕಂಪ್ಲೀಟಾಗಿ ಹುರಿದಿರುವಂಥ ತಣ್ಣದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1 ತೆಂಗಿನಕಾಯಿಯ 1/4 ಭಾಗ ಅಂದರೆ ಒಂದು ಗಟ್ಟಿ 1 ಹಿಡಿಯಷ್ಟು ಕಾಯಿ ತುರಿ, ಸ್ವಲ್ಪ ರುಚಿಗೆ ಉಪ್ಪು, ಅದೇ ರೀತಿ ಬೆಲ್ಲ, ಹಾಗೆಯೇ ಹುರಿದಿರುವಂಥ ಮಸಾಲ ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟಾಗಿ ತಂಡ ಮೇಲೆ ಇದೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಸುಕ್ಕ ಮಸಾಲ, ಗಟ್ಟಿ ಮಸಾಲ ರುಬ್ಕೊಳ್ಬೇಕು. ತರ್ತರಿಯಾಗಿರಬೇಕು ಮಸಾಲ ಕೂಡ, ನುಣ್ಣಗೆ ಮಾಡಲಿಕ್ಕಿಲ್ಲ. ಅದು ನೆನಪಲ್ಲಿ ಇಟ್ಕೊಳ್ಬೇಕು. ನೋಡಿ ಎಷ್ಟು ಘಮ ಘಮ ಪರಿಮಳ ಬರ್ತಾ ಇದೆ ಮಸಾಲ ಇವಾಗ. ಹಾಗೆ ನಾವೀಗ ಒಂದು ಪಾತ್ರೆಯಲ್ಲಿ ಇದು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಬೆಂಡೆಕಾಯಿ ಇದೆ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಬೆಂಬುಳಿ. ಈ ಮಂಗಳೂರು ಸೈಡ್ನಲ್ಲಿರೋರಿಗೆಲ್ಲರಿಗೂ ಇವಾಗ ಹೇರಳವಾಗಿ ಸಿಗುತ್ತೆ ಈ ಬೆಂಬುಳಿ. ಹಾಗೆ ಇಲ್ಲಿ ಮಾಡಿರುವಂಥ ಮಸಾಲ ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಬೆಂಬುಳಿ ಸಿಗದವರು ಇವಾಗಲೇ ಹೇಳ್ತಾ ಇದ್ದೇನೆ, ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ ಮಸಾಲೆಗೆ. ಬೆಂಬುಳಿ ಬೇಕಂತಿಲ್ಲ. ನಾರ್ಮಲಿ ನಾವು ಅಮಟೆಕಾಯಿ ಟೈಮಲ್ಲಿ ಅಮಟೆಕಾಯಿಯನ್ನು ಹಾಕಿ ಬೆಂಡ ಚಕ್ಕೋವನ್ನು ಮಾಡ್ತೇವೆ. ಹಾಗೆ ಈಗ ಅಮಟೆಕಾಯಿ ಬರ್ತಾ ಇದೆ, ಹಾಗೆ ನೆಕ್ಸ್ಟ್ ಮಾಡುವಾಗ ನಾನು ಇನ್ನು ಅಮಟೆಕಾಯಿ ಹಾಕಿ ಮಾಡುವಂಥದ್ದು. ನೋಡಿ, ಇವಾಗ ಈ ಮಸಾಲವನ್ನು ಮಾತ್ರ ಚಂದ ಎಲ್ಲ ಈ ಬೆಂಡೆಕಾಯಿ ಬೆಂಬುಳಿಗೆ ಎಲ್ಲದಕ್ಕೂ ಚಂದ ಅದು ಮಸಾಲ ತಾಗಬೇಕು. ಹಾಗೆ ಚಂದ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನಿಮ್ಮ ಹತ್ರ ಒಂದು ದಪ್ಪ ತಳದ ಪಾತ್ರೆ, ಸಾಧಾರಣ ನೀವು ಏನೇ ಮಾಡಿದ ಅದರಲ್ಲಿ ಸೀದೋಗುವುದಿಲ್ಲ ಅಂತ ಒಂದು ಗ್ಯಾರಂಟಿ ಇದ್ದರೆ ಆ ಥರ ಒಂದು ಪಾತ್ರೆಯಲ್ಲಿ ಒಂದು 4-5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕು, ಒಂದು 5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕ್ರಷ್ ಮಾಡಿಬಿಟ್ಟು ಒಗ್ಗರಣೆ ಇಡಿ. ಹಾಗೆ ಇಲ್ಲಿ ಮಿಕ್ಸ್ ಮಾಡಿರುವಂಥ ಮಸಾಲ ಬೆಂಡೆಕಾಯಿ ಬೆಂಬುಳಿಯ ಮಿಶ್ರಣವನ್ನು ಇದಕ್ಕೆ ಹಾಕಿ ಚಂದ ಮಾಡಿ ಆ ಒಗ್ಗರಣೆಯಲ್ಲಿ ಎಣ್ಣೆ ಎಲ್ಲ ಕಡೆ ತಾಗುವ ಹಾಗೆ ಚಂದ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನು. ಹಾಗೆ ಇದನ್ನು ಒಂಚೂರು ನೀರನ್ನು ಚಿಮುಕಿಸಿಕೊಳ್ಬೇಕು. ನೀರು ಅದನ್ನು ಗ್ಲಾಸಲ್ಲಿ ಹಾಕುವಂತಿಲ್ಲ, ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನೀರನ್ನು. ಒಮ್ಮೆ ಮಾಡಿದರೆ ಸಾಕು. ಹಾಗೆ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೇ ಬೇಯಿಸಿ. ಆಮೇಲೆ 5 ನಿಮಿಷಕ್ಕೊಮ್ಮೆ 2 ನಿಮಿಷಕ್ಕೊಮ್ಮೆ ಹಾಗೆ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಮಗಿಸ್ತಾ ಇರಬೇಕು, ಅಂದರೆ ಸೀದೋಗಬಾರ್ದಲ್ಲ. ಹಾಗೆ ನಾನು ಅದಕ್ಕೆ ಕಾಂಬಿನೇಷನ್ ಅಂತ ದಾಳಿ ತೋವೆ ಮಾಡ್ತಾ ಇದ್ದೇನೆ. ದಾಳಿ ತೋವೆ ಮತ್ತು ಬೆಂಡ ಚಕ್ಕೋ ಒಳ್ಳೆ ಕಾಂಬಿನೇಷನ್, ಗಂಜಿಗೆ ಕೂಡ ಫಸ್ಟ್ ಕ್ಲಾಸ್ ಆಗ್ತದೆ, ಭಾರಿ ಒಳ್ಳೆ ಊಟ. ಹಾಗೆ ಇಲ್ಲಿ ಉಪ್ಪು ಮತ್ತು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕಿ ದಾಳಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇವತ್ತು. ಹಾಗೆ ಇಲ್ಲಿ ನೋಡಿ, ಇವಾಗ ಒಂದು 5 ನಿಮಿಷದ ನಂತರ ತೆಗೆದ ಮೇಲೆ ಇದು ನೋಡಿ ಸ್ವಲ್ಪ ಲೋಳೆ ಅದು ಬಿಟ್ಕೊಂಡು, ಅಂದರೆ
ಗಟ್ಟಿಯಾಗಿ ಗಮ್ ಥರ ಹಾಗೆ ಇದೆ. ಇನ್ನು ಸ್ವಲ್ಪ ಲೋಳೆ ಬಿಟ್ಕೊಂಡು ಅದು ಏನು ಉದುರುದ್ರಾಗಿ ಬರ್ತದೆ ಬೇಯ್ತಾ ಬರುವಾಗ ಬೆಂಡೆಕಾಯಿ. ಇವಾಗ ಫಸ್ಟ್ ಹೀಗೆ ಇರ್ತದೆ, ನೀರು ಸ್ಪ್ರಿಂಕಲ್ ಮಾಡಿ ನಾವು ಬೇಯಿಸುವಾಗ ಅದು ಲೋಳೆ ಲೋಳೆ ಇರ್ತದೆ. ಹಾಗೆ ಮಸಾಲೆ ಎಲ್ಲ ಸರಿ ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಉದುರುದ್ರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಒಂದು 2 ನಿಮಿಷಕ್ಕೊಮ್ಮೆ, ಒಂದು 3 ನಿಮಿಷಕ್ಕೊಮ್ಮೆ ಈ ರೀತಿ ಸ್ವಲ್ಪ ಸ್ವಲ್ಪ ಮಗಿಸ್ತಾ ಇದ್ದರೆ ಒಂದು 5 ರಿಂದ 10 ನಿಮಿಷ, ಜಾಸ್ತಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಬೆಂಡೆಕಾಯಿ ಯಾವಾಗಲೂ ಬೇಗ ಬೇಯುವಂಥದ್ದಲ್ವ. ನಾವು ಸಾಂಬಾರಿಗೂ ಅಷ್ಟೇ ಮಸಾಲ ಬೆಂಡೆಕಾಯಿ ಎಲ್ಲ ಒಟ್ಟಿಗೆ ಇಟ್ಟು ಸಾಂಬಾರನ್ನು ಮಾಡುವಂಥದ್ದು. ಹಾಗೆ ಈಗ ಸ್ವಲ್ಪ ಉದುರುದ್ರ ಆಗಿದೆ. ಹಾಗೆ ಇದಿವಾಗ ಒಳ್ಳೆ ಬೆಂದಿದೆ. ಹೇಳಬೇಕಂದ್ರೆ ಸುಕ್ಕ ಆಲ್ಮೋಸ್ಟ್ ರೆಡಿ ಆಯಿತು. 1-2 ನಿಮಿಷ ಹಾಗೆ ಇಡ್ತೇನೆ ನಾನು ಸಣ್ಣ ಫ್ಲೇಮಲ್ಲಿ. ಹಾಗೆ ಕಲರೆಲ್ಲ ಚೇಂಜ್ ಆಗಿದೆ ಬೆಂಡೆಕಾಯಿ ನೋಡಿ, ಸುಕ್ಕ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಒಂದು ಬೌಲಲ್ಲಿ ನಾನಿವಾಗ ಸರ್ವ್ ಮಾಡ್ತಾ ಇದ್ದೇನೆ. ಉದ್ರುದ್ರಾದ ಬೆಂಡೆಕಾಯಿಯ ಚಕ್ಕೋ ಅಂತ ನಾವು ಹೇಳುವಂಥದ್ದು ಇದಕ್ಕೊಂದು ಹೆಸರು, ಹಿಂದಿನವರು ಇಟ್ಟಂಥ ಹೆಸರು. ಬೆಂಡ ಚಕ್ಕೋ ಅಂದರೆ ಭಾರಿ ಇದು ಒಳ್ಳೆ ರುಚಿಕರವಾದ ಅಡಿಗೆ. ಇದು ಊಟಕ್ಕೆ ಫಸ್ಟ್ ಕ್ಲಾಸ್ ಆಗಿರ್ತದೆ. ಮಸಾಲ ಅಂತೂ ಒಳ್ಳೆ ಘಮ ಘಮ ಅಂತಿದೆ. ಹಾಗೆ ಬೆಂಡೆ ಕೂಡ ಅದರಲ್ಲಿ ಚಂದ ಹುರಿದು ಫ್ರೈ ಆಗಿ ಸಖತ್ತಾಗಿದೆ. ಹಾಗೆ ಇವತ್ತು ಊಟ ಒಂದು ದಾಳಿ ತೊವೆ ಮತ್ತು ಬೆಂಡ ಚಕ್ಕೋ ಹಾಕಿ ಸಿಂಪಲ್ ಆದ ರೆಸಿಪಿ, ಬಟ್ ಅದ್ಭುತವಾದ ಊಟ, ಸ್ವರ್ಗ ಅಂತ ಹೇಳ್ಬೋದು. ಸಖತ್ತಾದ ಊಟ. ಹಾಗೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಕಿಣಿಸ್ವಸ್ರಿ. ಫಸ್ಟ್ ಟೈಮ್ ನೋಡೋರಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾ ಇರ್ತೇನೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್. ಊಟ ಮಾಡಿ ಬರ್ತೇನೆ.